ಸ್ವತಂತ್ರ ಭಾರತ ದೇಶದಲ್ಲಿ 1947 ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು? ಈ ಎಲೆಕ್ಟೋರಲ್ ಬಾಂಡ್ ಏನಿದೆಯಲ್ಲ, ಇದೊಂದು ವ್ಯವಸ್ಥಿತ ಭ್ರಷ್ಟಾಚಾರ. ಮೋಸಗಾರರು ಅಂತ ಹೇಳ್ತಾರೆ, ಗೂಂಡಾವರ್ತನೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅದಕ್ಕೆ? ನಾನು ಸ್ವಿಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನ ತಂದು 15 ಲಕ್ಷ ಒಬ್ಬೊಬ್ಬರು ಖಾತೆಗೆ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂತ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವಾಗ ಭ್ರಷ್ಟಾಚಾರ ಮುಕ್ತ ದೇಶವನ್ನು ಮಾಡ್ತೀನಿ ಅಂತ ಅಂದರು. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಒಂದು ಚೀಮಾರಿ ಆಗ್ತು ಎಲೆಕ್ಟ್ರಲ್ ಬಾಂಡ್ ವಿಷಯದಲ್ಲಿ. ಇದು ಒಂದು ಕೇಂದ್ರ ಸರ್ಕಾರ ತಂದಿರುವಂಥ ಇದೊಂದು ಭ್ರಷ್ಟಾಚಾರ, ಅಂದರೆ ಲೀಗಲೈಸ್ ಕರಪ್ಷನ್ ಇದೊಂದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಖಂಡಿತವಾಗಲೂ ಭ್ರಷ್ಟಾಚಾರದ ಬೇರೆ ಎಲ್ಲಿದೆ ಅಂತಂದರೆ BJPನಲ್ಲೇ ಇದೆ. ನೀವು ತಿಳ್ಕೊಳ್ಳಿ, ಈಗ ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ನಾ ಕರೆಯೋದು ವಿಕಸಿತ ಭಾರತ ಅಂತ. ಇದನ್ನು ಯಾರ ವಿಕಸಿತ ಭಾರತ ಅಂತ ಹೇಳ್ತಾರೆ? ಹಿಂದೆ ಇಂಡಿಯಾ ಶೈನಿಂಗ್ ಅಂತ ಹೇಳ್ತಿದ್ರು. ಇಂಡಿಯಾ ಶೈನಿಂಗ್ ಅಂದರೆ ಏನು? ವಾಜಪೇಯಿಯವರು 6 ವರ್ಷ ಗೌರ್ಮೆಂಟ್ ಮಾಡಿದಾಗ ಬರೀ 6 ವರ್ಷಕ್ಕೆ ಇಂಡಿಯಾ ಶೈನಿಂಗ್ ಅಂತಂದರು. ಹಾಗಿದ್ರೆ ಸ್ವತಂತ್ರ ಭಾರತ ದೇಶದಲ್ಲಿ 1947 ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು? ಇವತ್ತು ಏನಾಗಿದೆ ಪರಿಸ್ಥಿತಿ? ಇಲ್ಲಿವರೆಗೂ ಈ ದಾರಿಗೆ ಬರೋವರೆಗೂ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಯಾವುದೂ ಇಲ್ಲ. ನಾ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಗೌರ್ಮೆಂಟಲ್ಲೂ ಕರಪ್ಷನ್ ಇರುತ್ತೆ. ಯಾರೂ ಕರಪ್ಷನ್ ಮಾಡಬೇಕು ಅಂತ ಬರಲ್ಲ, ತನಗೆ ಅರಿವಿಲ್ಲದೆ ಅದು ಆಗ್ತಾ ಇರುತ್ತೆ. ಕರಪ್ಷನ್ನ ಕಂಟ್ರೋಲ್ ಮಾಡ್ಬೋದು, ನಿರ್ನಾಮ ಮಾಡ್ತೀವಿ ಅಂತ ಹೇಳೋಕ್ಕಲ್ಲ. ಅದು ನಿರ್ನಾಮ ಮಾಡ್ತೀವಿ ಅಂತ ಹೇಳೋಕ್ಕಲ್ಲ, ಎಲ್ಲರೂ ಒಂದು ಕಡೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಈ ಎಲೆಕ್ಟೋರಲ್ ಬಾಂಡ್ ಏನಿದೆಯಲ್ಲ, ಇದೊಂದು ವ್ಯವಸ್ಥಿತ ಭ್ರಷ್ಟಾಚಾರ. ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದ ಅಥವಾ ನಮ್ಮ BJPಯ ವ್ಯವಸ್ಥಿತ ಭ್ರಷ್ಟಾಚಾರ ಇದು. ಇವತ್ತು ಸುಪ್ರೀಂ ಕೋರ್ಟ್ ಅದಕ್ಕೋಸ್ಕರ ಛೀಮಾರಿ ಹಾಕಿದೆ. ಇವತ್ತು ನಾಚಿಕೆ ಆಗಬೇಕು BJPಯವ್ರಿಗೆ. ಯಾಕೆಂದರೆ ನೇರವಾಗಿ SBI ಕೂಡ ಇದರಲ್ಲಿ ಭಾಳಷ್ಟು ಬೇಕಾದಷ್ಟು ಆಟ ಆಡೋಕ್ಕೆ ನೋಡ್ತು. ನೀವು ಚೆನ್ನಾಗಿ ಗಮನಿಸಿದ್ದೀರ ಇದರೊಳಗೆ ಏನು ಅಂತಂದರೆ ED ರೈಡ್ ಆಗುತ್ತೆ. ED ರೈಡ್ ಆಗಿದ್ದು ಒಂದು ವಾರದೊಳಗೆಲ್ಲ ಆ ಕಂಪ್ನಿಯವರು ಇವರು 500 ಕೋಟಿ ರೂಪಾಯಿ ಬಾಂಡನ್ನು ಖರೀದಿ ಮಾಡ್ತಾರೆ. ಆಮೇಲೆ ಅವ್ರಿಗೆ ಬೇರೆ ಯಾವ್ದಾರು ಒಂದು ಇದು ಸಿಗುತ್ತೆ. ಮತ್ತು CBI ರೈಡ್ ಆಗುತ್ತೆ ಅಥವಾ IT ರೈಡ್ ಆಗುತ್ತೆ. ಅದಾದಮೇಲೆ ಅವರೆಲ್ಲ 1000 ಕೋಟಿ ರೂಪಾಯಿ ಏನಾದ್ರು ತೊಗೊತಾರೆ. ಅವ್ರಿಗೆ 1,500 ಕೋಟಿ ರೂಪಾಯಿದು 2,000 ಕೋಟಿ ರೂಪಾಯಿದು ಯಾವ್ದಾರ ಗುತ್ತಿಗೆನೋ ಅಥವಾ ಇನ್ನೊಂದು ಯಾವ್ದಾರು ಒಂದು ಪ್ರಾಜೆಕ್ಟ್ಗಳನ್ನ ಅವ್ರಿಗೆ ವಹಿಸ್ಕೊಡ್ತಾಗ್ತದೆ. ಅಂದರೆ ಹೆದರಿಸಿ ಭ್ರಷ್ಟಾಚಾರವನ್ನು ನೇರವಾಗಿ ಇವ್ರು ಮಾಡ್ತಾಯಿರೋ ಅಂತಂದರೆ ಇವರು ಹಗಲು ದರೋಡೆಕೋರರು, ಇವರು ಗೂಂಡಾಗಳು ಅಂತ ಬಿಟ್ಟು ನಾವು, ಯಾಕಂದರೆ ಈಗ ನಾನು ಕರೀಲಿಕ್ಕೆ ಬರಲ್ಲ ಆ ಥರ ಗೂಂಡಾಗಳು ಅಂತ ಕರೀಲಿಕ್ಕೆ ಬರಲ್ಲ. ಆದರೆ ಗೂಂಡಾ ವರ್ತನೆ ಅಂತ ಹೇಳ್ಬೋದು ಅದನ್ನು. ಯಾಕಂದರೆ ಯಾರು ಸರ್ಟಿಫಿಕೇಟ್ ಯಾರೂ ಕೊಡೋಕ್ಕಾಗಲ್ಲ. ಈ ವರ್ತನೆ ಇದೆಯಲ್ಲ, ಈ ಬೆದರಿಸಿ ಮಾಡೋದಕ್ಕೆ ಏನಂತ ಕರಿತೀರ ನೀವು? ಇದಕ್ಕೆ ಏನಂತಾರೆ? ಮೋಸಗಾರರು ಅಂತ ಹೇಳ್ತಾರೆ, ಗೂಂಡಾ ವರ್ತನೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅದಕ್ಕೆ? ಇದನ್ನು ನಾನು ಜನರಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಈ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಏನಿದೆ, ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಈ ನಮ್ಮ ಕೇಂದ್ರ ಸರ್ಕಾರ ಏನಾದರೂ ಬದಲಾಯಿತು ಅಂತಂದರೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂತು ಅಂತಾರೆ, ನಿಜವಾಗಲೂ ಅವ್ರು ಅನುಭವಿಸ್ತಾರೆ ಅಂತ ನಾನು ಅನ್ಕೊತೀನಿ. ಹಾಗಾದರೆ ಈ ಬಾರಿ ಬದಲಾವಣೆ ಆಗಬೇಕು ಅಂತ ಜನ ಬಯಸ್ತಿದ್ದಾರಾ, ಇಲ್ಲಾಂದರೆ ಇದೇ ಸರ್ಕಾರ ಇರಬೇಕು ಅಂತ ಜನ ಕೇಳ್ತೀರಂತ? ಖಂಡಿತವಾಗಲೂ 10 ವರ್ಷದ ಕೆಳಗಡೆ ನರೇಂದ್ರ ಮೋದಿಯವರು ಹೇಳಿದರು, ನಾನು ಸ್ವಿಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನು ತಂದು 15 ಲಕ್ಷ ಒಬ್ಬೊಬ್ಬರು ಖಾತೆಗೆ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂತ. ಸೊ ಹಾಗಾಗ್ಬಿಟ್ಟು ಈ ಸರ್ಕಾರ ಬದಲಾಗಬೇಕು. ಯಾಕಂದರೆ 15 ಲಕ್ಷ ಅಲ್ಲಿಂದ ತರದಿರಲಿ, ಇವರೇ ಲೂಟಿ ಹೊಡಿತಾ ಇದ್ದಾರಲ್ಲ ಸರ್, ಇವರೇ ಲೂಟಿ ಹೊಡಿತಾ ಇದ್ದಾರಲ್ಲ ಇಲ್ಲಿ. ಈಗ ನೀವೇ ಕೇಳಿದ್ರು ಒಂದು ಪ್ರಶ್ನೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕೇಳಿದ್ರಿ ನೀವು. ಅಂದರೆ ಇವರೇ ಲೂಟಿ ಮಾಡ್ತಾಯಿದ್ದಾರೆ. ಲೂಟಿ ಮಾಡಿರೋರನ್ನ ಹೊರದೇಶಕ್ಕೆ ಕಳಿಸಿದ್ದಾರೆ. ನೀವು ಒಂದು ಯೋಚನೆ ಮಾಡಿ, 19 ಲಕ್ಷ ಕೋಟಿ ಏನು ಉದ್ಯಮಪತಿಗಳ ಸಾಲ ಇದೆ 27 ಜನದ್ದು, ಅದರಲ್ಲಿ ನನಗೆ ಕೇವಲ 60 ದಿನ ಕೊಡ್ರಿ, ನಾನೇನಾದರೂ ಸರಿಯಾಗಿ ನಾನು ನಡ್ಕೊಳ್ಳಿಲ್ಲ ಅಂದರೆ, ಇದರಲ್ಲಿ ನನ್ನ ಯೋಜನೆ ಒಳಗೆ ನನ್ನ ಕಾರ್ಯಕ್ಷಮತೆ ಇಲ್ಲ ಅಂದರೆ ನೀವೇನಾದರೂ ವೈಫಲ್ಯತೆನ ಕಾಣ್ತು ಅಂತಾರೆ. ನೀವು ಯಾವ ಜಾಗದಲ್ಲಿ ನಿಲ್ಲಿಸಿ ನನಗೆ ಗಲ್ಲಿಗೆ ಇರೋದು ನಾನು ಏರ್ತೀನಿ ಅಂತ ಹೇಳಿದಂಥ ನಮ್ಮ ಶ್ರೀಯುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 60 ದಿನ ಕೊಡ್ರಿ ಅಂತ ಸ್ಟಾರ್ಟಿಂಗಲ್ಲಿ ಕೇಳಿದ್ರು. ನೆಕ್ಸ್ಟ್ ಎಲೆಕ್ಷನ್ ಏನು ಮಾಡಿದ್ರು? 2019 ಎಲೆಕ್ಷನಲ್ಲಿ ನನಗೆ ಕೇವಲ 50 ದಿನ ಕೊಡ್ರಿ ಅಂತಂದರು. ಇವ್ರದ್ದು ಈ ನಾಟಕ ಇದೆಯಲ್ಲ, ನನಗೆ 60 ದಿನ ಕೊಡ್ರಿ 50 ದಿನ ಕೊಡ್ರಿ, ಇದನ್ನು ಕೇಳಿ ಜನರಿಗೆ ಸಾಕಾಗೋಗ್ಬಿಟ್ಟಿದೆ. ಈಗ ಕೇಳ್ತಾ ಇರೋ ನನಗೆ ಇನ್ನು ಕೇವಲ 5 ವರ್ಷ ಕೊಡ್ರಿ, ಅಭಿ ಮುಜೆ ಅವ್ರ 5 ಸಾಲ್ ಸಮಯ ಇದೆ ಅಂತ ಕೇಳ್ತಾರೆ. ಯಾಕೆ ಅಂತೇಳಿ ಇನ್ನು ಬಾಕಿ ಇರ್ತಕ್ಕಂಥ 7 ಲಕ್ಷ ಕೋಟಿ ಏನು 27 ಜನ ಪರಾರಿಯಾಗಿದ್ದಾರೆ ಇಂಡಿಯಾದಿಂದ, 19 ಲಕ್ಷ ಕೋಟಿ ಸಾಲ ತಗೊಂಡು ಏನು ಪರಾರಿಯಾಗಿದ್ದಾರೆ, ಅವ್ರದ್ದು ಬಾಕಿ 7 ಲಕ್ಷ ಕೋಟಿ ಇನ್ನೂ ಇದೆ. ಈಗ 2 ಕಂತಲ್ಲಿ 6 ಲಕ್ಷ ಕೋಟಿ ತೀರಿಸಿದ್ದಾರೆ. ಆದರೆ ಇಡೀ ಇಂಡಿಯಾದಲ್ಲಿ ಪಕ್ಷೇತರವಾಗಿ ಹೇಳಬೇಕು ಅಂತಾರೆ, ರೈತರಿಗೆ ಯಾವ ಪಕ್ಷ ಇಲ್ಲ. ಪಕ್ಷ ಇರೋದು ನಿಮ್ಮಂಥವ್ರಿಗೆ ರಾಜಕಾರಣ ಮಾಡೋರಿಗೆ ಮಾತ್ರ. ರೈತರಿಗೆ ಯಾವಾಗ ಏನು ಬೇಕಾಗುತ್ತೆ, ಯಾರಿಗೆ ಇಷ್ಟಪಡ್ತಾರೆ, BJPನೋ ಕಾಂಗ್ರೆಸ್ಸೋ ಮತ್ತೊಂದೋ ಸ್ಥಳೀಯ ಪ್ರಾದೇಶಿಕ ಪಕ್ಷ ನೋಡ್ಕೊಂಡು ಓಟ್ ಹಾಕ್ತಾರೆ ಅವರು. ಅವ್ರದ್ದು ಇರತಕ್ಕಂಥದ್ದು ಕೇವಲ 1,94,000 ಕೋಟಿ.
ಎಂಟೈರ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು 1,94,000 ಕೋಟಿ. ಈ 1,94,000 ಕೋಟಿನಲ್ಲಿ ₹1.94 ಕೇಂದ್ರ ಸರ್ಕಾರ ತೀರಿಸ್ತೀನಿ ಅಂತ ಯಾವ ರೈತನಿಗೂ ಇವತ್ತರೆಗೂ ಭರವಸೆ ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಮೋದಿ ಗ್ಯಾರಂಟಿ ಅಂದರೆ ಅರ್ಥನೇ ಏನು ಅಂತ ಗೊತ್ತಿಲ್ಲ ನಮಗೆ. ಸಂವಿಧಾನದಲ್ಲಿ ನಾವೆಲ್ಲೂ ಆ ಪದಗಳನ್ನ ನೋಡಿಲ್ಲ. ಸಂವಿಧಾನದಲ್ಲಿ ಆ ಪದಗಳನ್ನ ಮೋದಿ ಗ್ಯಾರಂಟಿಯನ್ನು ವರ್ಡ್ ಎಲ್ಲೂ ನೋಡಿಲ್ಲ ನಾವು. ಸಂವಿಧಾನದಲ್ಲಾಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷಗಳ ಘೋಷಣೆಯಲ್ಲಾಗಲಿ ಬಿ ಜೆ ಪಿ ಯಾವ ಹೀನಾಯ ಮಟ್ಟಕ್ಕೆ ಯಾವ ಲೆಕ್ಕಕ್ಕೆ ಹೋಗಿದೆ ಅಂತಂದರೆ, ಬಿ ಜೆ ಪಿ ಬೋರ್ಡ್ಗೆ ಇಲ್ಲ, ಕಮಲದ ಹೂವು ಬೋರ್ಡ್ಗೆ ಇಲ್ಲ, ಓನ್ಲಿ ಮೋದಿ 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 ಮೋದಿ. ಅದಕ್ಕೆ ಹೇಳಿದ್ದು ಅವಾಗಲೇ 25 ಜನ ಏನು ನಮ್ಮ ರಾಜ್ಯದ ಸಂಸದರು ಗೆದ್ದೋಗಿದ್ದಾರೆ, ಅವ್ರಿಗೆ ಸ್ವಂತ ಮುಖ ಇಲ್ಲ. ಅವ್ರ ಹೆಸರು ಕೇಳಿ ಅವ್ರು ಓಟ್ ಕೇಳಲ್ಲ, ಮೋದಿ ಹೆಸರು ಕೇಳಿ ಅವ್ರು ಓಟ್ ಕೇಳ್ತಾರೆ. ಹಂಗಾಗಿ ಈ ಸತಿ 5 ವರ್ಷ ಅವ್ರು ಕೇಳ್ತಾ ಇದ್ದಾರೆ ಏನಂತ, ಬಾಕಿ 7 ಲಕ್ಷ ಕೋಟಿನ ಮನ್ನಾ ಮಾಡಲಿಕ್ಕೋಸ್ಕರ ಯಾವ ರೈತರದಲ್ಲ ಅಥವಾ ಯಾವ್ದು MSMEದಲ್ಲ ಅಥವಾ ಯಾವ ಸ್ಟಾರ್ಟಪ್ ಮಾಡಿದ್ದು ನೊಂದಿದಾರಲ್ಲ ಇವತ್ತು ಮಾರ್ಕೆಟ್ ಇಲ್ದಲ್ಲೇ ಇವರು MSME ಅಂತ ಹೇಳ್ತಾರೆ, ಸ್ಟಾರ್ಟಪ್ ಅಂತ ಹೇಳ್ತಾರೆ, ಅವ್ರಿಗೆ ಇವತ್ತು ಮಾರ್ಕೆಟ್ ಇಲ್ಲ. ಸೊ ಈ ಥರ ಆಗಿರೋದ್ರಿಂದ ಅವ್ರಿಗೆ ಪದೇ ಪದೇ ಮಂಕು ಬೂದಿ ಏರ್ಚಿ ದೇವ್ರ ಹೆಸರಲ್ಲಿ ಇಲ್ಲದೇ ಇರೋ ದೇವ್ರಿದ್ದಾನೆ, ನಿರಾಕಾರ ಮೂರ್ತಿ ದೇವ್ರಿದ್ದಾನೆ, ಆ ಇಲ್ಲದೇ ಇರೋ ದೇವ್ರನ್ನ ಭಯದ ಒಂದು ವಾತಾವರಣ ಸೃಷ್ಟಿ ಮಾಡಿ ಧರ್ಮಗಳಿಗೆ ಬೆಂಕಿ ಹಚ್ಚಿ ಮಾನವ ಪರಸ್ಪರ ಪ್ರೀತಿಯಿಂದ ಬದುಕಬೇಕು. ಆದರೆ ಒಬ್ಬ ಮಾನವನ ಕಂಡ್ರೆ ಇನ್ನೊಬ್ಬ ಮಾನವನಿಗಾಗಲ್ಲ ಅಂತಕ್ಕಂಥ ದ್ವೇಷದ ವಾತಾವರಣ ಸೃಷ್ಟಿ ಮಾಡಿ ಇನ್ನೊಂದು ಸತಿ ನನಗೆ 5 ವರ್ಷ ಅಧಿಕಾರ ಕೊಡ್ರಿ, ನನಗೆ ಇನ್ನೊಂದು 5 ವರ್ಷ ಕೊಡ್ರಿ ಅಂತ ಕೇಳ್ತಾರಲ್ಲ. ಯಾಕೆ ಈ 7 ಲಕ್ಷ ಕೋಟಿ ಸಾಲ ತೀರ್ಸೋಕ್ಕೆ. ಹಾಗಾಗಿ ಈ ಸತಿ ಕೇಂದ್ರದಲ್ಲಿ ಸರ್ಕಾರ ಬದಲಾಗಬೇಕು. ಮೋದಿ ಹೇಳ್ದಂಥ ಯಾವುದೇ ಯೋಜನೆಗಳು ಆಗಿಲ್ಲ. ಒಂದು ರೈಲ್ ಬಿಟ್ಟರು, ನಾನು ಸೂರತ್ತಿಂದ ಬಾಂಬೆಗೆ ಬುಲೆಟ್ ಟ್ರೈನ್ ಬಿಡ್ತಾಯಿದ್ದೀನಿ ಅಂತ ಹೋಗಲಿಲ್ಲ. ಇನ್ನೊಂದು ಹೇಳ್ತೀನಿ, ಚಂದ್ರಯಾನ ಮಗದೊಂದು ಏನಾಗ್ತಾಯಿದೆ ಯಾವುದು ಒಂದು ದಿವಸದಲ್ಲಿ 2 ಸಲ ಆಗ್ತಕ್ಕಂಥ ಕೆಲಸಗಳಲ್ಲ. ಇದು ಯಾವುದು 1-2 ದಿನದಲ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ, 16 ವರ್ಷಗಳ ಮಿಷನ್ ಅದು. ಆ ಮಿಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಈಗ ಕೇವಲ ಮೇಲ್ಗಡೆ ಹೋಗಲಿಕ್ಕೆ 4 ವರ್ಷ ಟ್ರೈನಿಂಗ್ ಬೇಕಂತೆ. ಚಂದ್ರಯಾನ ಕೈಗೊಳ್ಳಲಿಕ್ಕೆ 4 ವರ್ಷ ಟ್ರೈನಿಂಗ್ ಬೇಕಂತೆ ಅವರಿಗೆ. ಈ ಥರದ್ದೆಲ್ಲ ಭಾಳ ಇರ್ತವೆ. ಸೊ ಹಾಗಾಗಿ ಇವ್ರು ಬಿಡ್ತಕ್ಕಂಥ ಸುಳ್ಳುಗಳಿಗೆ ಜನತೆ ಯಾವುದೇ ಕಾರಣಕ್ಕೂ ಈ ಬಾರಿ ಅವರನ್ನು ನಂಬಿ ಮೋಸ ಹೋಗಬಾರ್ದು ಅಂತ ಬಿಟ್ಟು ನಾನು ನೇರವಾಗಿ ಜನರಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್.